ಪ್ರಾರ್ಥಿಸುವ ವ್ಯಕ್ತಿಯಾಗಿದ್ದಂಥ ದಾನಿಯೇಲನನ್ನ ಸಿಂಹದ ಗವಿಗೆ ಹಾಕುವಾಗ ಸಿಂಹಗಳು ಅವನನ್ನು ಮುಟ್ಟುವುದಕ್ಕೂ ಕೂಡ ಭಯಪಟ್ಟವು. ನಂತರ ಅವನನ್ನು ಹೊರಗೆ ತೆಗೆದು ಅವನಿಗೆ ವಿರೋಧವಾಗಿ ಕಾರ್ಯ ಮಾಡಿದವರನ್ನ ಅದೇ ಸಿಂಹದ ಗವಿಗೆ ಹಾಕುವಾಗ ಆ ಸಿಂಹಗಳು ಅವರನ್ನು ಹರಿದು ತಿಂದು ಬಿಟ್ಟವು. ಪ್ರಾರ್ಥಿಸುವಂಥ ವ್ಯಕ್ತಿಗೆ ವಿರೋಧವಾಗಿ ಯಾರೇ ಏನೇ ಒಳಸಂಚನ್ನ ಮಾಡಿದರೋ, ಏನೇ ಕುತಂತ್ರಗಳನ್ನು ಮಾಡಿದರೋ ಕೊನೆಗೆ ಅವರೇ ಅದರಲ್ಲಿ ಸಿಕ್ಕಿಬಿದ್ದು ನಾಶವಾಗುತ್ತಾರೆ. ಆದ್ದರಿಂದ ನಿಮ್ಮ ಪ್ರಾರ್ಥನೆ ಜೀವಿತವನ್ನು ದೃಢವಾಗಿ ಬಲವಾಗಿ ಕಟ್ಟಿಕೊಳ್ಳಿ. ಅದು ನಿಮ್ಮನ್ನು ಕಾಯುವಂಥದ್ದಾಗಿದೆ. ದೇವರೊಟ್ಟಿಗೆ ಅನ್ಯೂನ್ಯತೆಯಿಂದ ನೀವು ಮುಂದುವರಿಯುವಂತೆ ಮಾಡುವಂಥದ್ದಾಗಿದೆ. ಯಾವುದೇ ಕಾರಣಕ್ಕೂ ಪ್ರಾರ್ಥನೆಯನ್ನು ಬಿಟ್ಟು ಬಿಡಬೇಡಿ. ಎಡಬಿಡದೆ ಪ್ರಾರ್ಥಿಸಿ, ನಿರೀಕ್ಷೆಯಿಂದ ಪ್ರಾರ್ಥಿಸಿ. ಕೇಡುಗಳು ನಿಮ್ಮನ್ನು ದಾಟಿ ಹೋಗುತ್ತವೆ. ನೀವಾದರೂ ಸುರಕ್ಷಿತವಾಗಿ ಕಾಪಾಡಲ್ಪಟ್ಟು ಜಯದ ಮೇಲೆ ಜಯವನ್ನು ಹೊಂದುತ್ತಾ ಆಶೀರ್ವಾದವಾಗಿರುತ್ತೀರಿ.